ಪ್ರಣತಮಂ. ನಾನು ಮಗಧ ದೇಶದ ಗೌತಮ ಇಂದ್ರಮೂರ್ತಿ ರಾಜ. ನನಗೆ 16 ವಿದ್ಯೆಯನ್ನು ಕಲಿತವನು. ಧನುರ್ವಿದ್ಯೆ, ಮಲ್ಲವಿದ್ಯೆ, ಜಲವಿದ್ಯೆ, ಎಲ್ಲ ವಿದ್ಯೆಯನ್ನು ಆದರೆ ನನಗಿಂತ ಶಕ್ತಿಶಾಲಿ ಬೇರೆ ಯಾರೂ ಇಲ್ಲ. ಜಲವಿದ್ಯೆ, ಧನುರ್ವಿದ್ಯೆ, ಪೂಜ್ಯ ಹಿರಿಯವರೇ, ನಮ್ಮ ಆಸ್ಥಾನಕ್ಕೆ ಬಂದ ಕಾರಣವೇನು? ಬನ್ನಿ, ತಮ್ಮ ಪೂಜಾ ಹಿರಿಯರು ನಮ್ಮ ಆಸ್ಥಾನಕ್ಕೆ ದಯಮಾಡಿಸುತ್ತಿದ್ದಾರೆ. ಬನ್ನಿ ಬನ್ನಿ. ಮಹಾಸ್ವಾಮಿಗಳೇ, ಹೇಳಿ. ನಿಮ್ಮ ಆಸ್ಥಾನಕ್ಕೆ ಪ್ರವೇಶಿಸಿದ್ದೇನೆ. ಹೌದು. ನೀವು ಎಲ್ಲ ವಿದ್ಯೆಯಲ್ಲಿ ಪರಿಣಿತರಾಗಿದ್ದೀರೆ. ನಾನು 14 ವಿದ್ಯೆಯಲ್ಲಿ ಕಲಿತ ವಿದ್ಯೆ ನಾನು. ನನಕ್ಕಿಂತ ಬಲಶಾಲಿ ಯಾರೂ ಇಲ್ಲ. ವೀರ, ಶೂರ, ಮಲೆಯವರ ಗಂಡ, ಅಭಯ ಪ್ರತಾಪದೀಶ್ವರ, ಸೂರ್ಯ ಚಂದ್ರ ಕುಟರ ಮಕರ ಮತ್ಸ್ಯ ಹನುಮತ್ ಗರುಡ ಬಿರುದಾಂಗಿತ ಸಿಂಹಾಸನಾಧೀಶ್ವರನಾದ ನಾನು. ನನಗೇ ಇದು ನಿಮಗೆ ಗೊತ್ತಿಲ್ಲದಿರುವ ಒಂದು ವಿದ್ಯೆ ಇದೆ. ಹೌದಾ? ನನಗೆ ಗೊತ್ತಿಲ್ಲ ಇರುವ ವಿದ್ಯೆನಾ? ಅದು ಹೇಗೆ ಸಾಧ್ಯ? ಒಂದು ವೇಳೆ ಆ ವಿದ್ಯೆಯನ್ನು ಹೇಳಿದ್ದಾರೆ, ನೀವು ನಮ್ಮ ಜೊತೆ ಇರುವಿರಾ? ಸೇವೆ ಮಾಡುತ್ತೀರಾ? ಹಾ, ಆಗಲಿ. ಆದರೆ ನೀವು ಹೇಳದಿದ್ದರೆ ನೀವು ಹಾಗೂ ನಿಮ್ಮ ಶಿಷ್ಯರು ನನ್ನ ಪಾದದಲ್ಲಿ ಶರಣಾಗಿ ಕಪ್ಪ ಕಾಣಿಕೆಯಾಗಿ ಕೊಟ್ಟು ನನ್ನ ಪಾದದಲ್ಲಿ ಶರಣಾಗುವಿರಾ? ನಾನು ನಿಮ್ಮ ಹತ್ರ ಶರಣಾಗಬೇಕೆ? ಎಂತೆಂಥ ವಿದ್ಯೆ ಕಲಿತವನು ನಾನು. ನಿಮ್ಮ ಹತ್ರ ಶರಣಾಗಬೇಕೆ? ನೋಡಿ, ಆ ವಿದ್ಯೆ ಏನು ಹೇಳಿ ನೋಡೋಣ. ಆ ಮಂತ್ರವನ್ನು ಹೇಳಿ. ಭಕ್ತಾಮರ ಪ್ರಣತ ಮೌಳಿ ಮಣಿ ಪ್ರಭಾಣಂ ಉದ್ಯೋದಕಂ ದಲಿತ ಪಾಪತಮೋ ವಿತಾನಂ ಸಮ್ಯಕ್ ಪ್ರಣಮ್ಯ ಜಿದ ಪಾದಯುಗಂ ಯುಗಾದ. ಷಟ್ಕಾಯಗಳು, ಪದಾರ್ಥಗಳು, ದ್ರವ್ಯಗಳು ಈ ಲೋಕದಲ್ಲಿ ಏನೇನು ಇದಾವೆ ಎನ್ನುವಂಥದ್ದು ನನಗೆ ತಿಳಿಸಬೇಕಾಗಿದೆ. ಹೇ ಪ್ರಭು, ನಾನು ಅದನ್ನು ತಿಳಿಸಿದರೆ ತಮ್ಮನ್ನು ನಾನು ಗುರು ಎಂದು ಸ್ವೀಕರಿಸಲು ಸಿದ್ಧನಿದ್ದೇನೆ. ಈ ಅರ್ಥ ನನಗೆ ತಿಳಿದಿರುವಲ್ಲ. ನಾನು ಏನಾದ್ರು ಉಪಾಯ ಮಾಡಲೇಬೇಕು. ಆದರೆ ನಾನು ಇದರ ಅರ್ಥವನ್ನು ನಿಮ್ಮ ಗುರುಗಳ ಬಳಿ ಹೋಗಿ ಹೇಳುತ್ತೇನೆ. ಕರೆದುಕೊಂಡು ಹೋಗುವಿರಾ? ಹಾ, ಬನ್ನಿ ಮಹಾಸ್ವಾಮಿಗಳೇ. ಬನ್ನಿ ಸ್ವಾಮಿ, ನಮ್ಮ ಗುರುಗಳು ಒಬ್ಬರಿದ್ದಾರೆ, ಅವರನ್ನ ಕೇಳೋಣ. ಬನ್ನಿ. ಮಿಗೆ ಷಡ್ದ್ರವ್ಯ ಮನಸ್ತಿಕಾಯ ಮಣಿಪೈದಂ ತತ್ವಬೇಳಂ ಮನಂ ಬುಗಲಂ ಬತ್ತು ಪದಾರ್ಥಮಂ ತಿಳಿದುವಡೆ ತನ್ನಾತ್ಮನೇ ಮೇಯ ದಂದುಗದಿಂ ಬೇರಡಲೇನ ಚೇತನಮೇ ಜೀವಂ ಚೇತನಂ ದಾನರೂಪಿಗಡ ಎಂದರದಿರ್ದನೆ ಸುಖಿಯಲ ರತ್ನಾಕರಾದೀಶ್ವರ. ಸಮವಶರಣದಲ್ಲಿ ವಿರಾಜಮಾನದಂತಹ ಮಹಾವೀರ ಸ್ವಾಮಿಯ
ದರ್ಶನಕ್ಕೆ ಬರ್ತಾ ಇದ್ದಾರೆ. ಗೌತಮ ಸ್ವಾಮಿ ಜ್ಞಾನದ ಮದದಿಂದ ಇಲ್ಲಿ ಬಂದು ನೋಡಿದಾಗ ಮಾನಸ್ತಂಭವನ್ನು ನೋಡಿ ತನ್ನಲ್ಲಿರುವ ಮಾನ ಕಷಾಯ ಸ್ತಂಭವಾಗ್ತಾ ಇದೆ. ನನ್ನ ಜ್ಞಾನ ನಶ್ವರ, ತೃಣಕ್ಕೆ ಸಮಾನ, ಇದು ಯಾವುದಕ್ಕೂ ಹೆಚ್ಚಿನದಲ್ಲ ಎಂದು ಆ ಒಂದು ಮದ ನಾಶವಾಗ್ತಾ ಇದೆ. ಮಾನ ಕಷಾಯ ಸ್ತಂಭವಾಗ್ತಾ ಇದೆ. जय हो, जय हो, जय हो. ಮಹಾವೀರ ಸ್ವಾಮಿಯ ಪಾದ ಕಮಲಗಳಿಗೆ ಜೈ ಹೋ, ಶರಣಾಗುತ್ತಾ ಜೈ ಇದ್ದಾರೆ. ಹೋ. ತನ್ನ ಮಾನ ಮದವನ್ನು ಸ್ತಂಭನೆ ಮಾಡಿಕೊಂಡು ಮಹಾವೀರ ಸ್ವಾಮಿಯನ್ನ ಗುರುವೆಂದು ಸ್ವೀಕರಿಸಿ ಜೈನ ಧರ್ಮದ ಪರಮ ಶಿಷ್ಯನಾಗಿ ಗೌತಮ ಗಣಧರರಾಗಿ ಆ ಸಮೋಷಣದಲ್ಲಿ ಆಸೀನರಾಗಿ ದೀಕ್ಷೆಯನ್ನು ಪಡೆಯುತ್ತಿದ್ದಾರೆ. ಮಹಾಜ್ಞಾನಿಯಾದಂಥ ಈ ಗೌತಮ ಸ್ವಾಮಿಗೆ ಮಹಾವೀರ ಸ್ವಾಮಿಯ ಪ್ರಥಮ ಗಣಧರರಾದ್ದರಿಂದ ಸಮವ ಶರಣದಲ್ಲಿ ದಿವ್ಯ ಧ್ವನಿ ಹೊರಡುತ್ತದೆ. ಪೂರ್ವದಲ್ಲಿ ಬ್ರಾಹ್ಮಣ ಆಚಾರ್ಯನಿದ್ದು ಸಮೋಷಣದಲ್ಲಿ 4 ದಿಕ್ಕಿನಲ್ಲೂ ಸಹ ಮಾನಸ್ತಂಭಗಳನ್ನು ನೋಡಿದ ನಂತರ ಗುರು ಗೌತಮ ಗಣಧರನಾಗಿ ತಮ್ಮ ಎಲ್ಲ ಇರ್ತಕ್ಕಂಥ ಅಹಂಕಾರವನ್ನು ತ್ಯಾಗ ಮಾಡಿ ಶಿರದಲ್ಲಿರ್ತಕ್ಕಂಥ ಕೇಶಗಳನ್ನು ಕೇಶಲೋಚನೆಯನ್ನು ಮಾಡಿಕೊಳ್ಳುತ್ತಾ ದಿಗಂಬರ ದೀಕ್ಷೆಯನ್ನು ತೆಗೆದುಕೊಂಡು ಸಮೋಷಣದಲ್ಲಿ ಗಣಧರರಾಗಿ ತೀರ್ಥಂಕರರ ಪರಮ ಶಿಷ್ಯನಾಗಿ ಧರ್ಮ ಪಾಲನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ.